ಇದು ನನ್ನ ಕಾವ್ಯ ನಾಮ ಇದೆ. ಪೂರ್ತಿ ಹೆಸರು ಪುರುಷ್ ದುರ್ಗಿ ಅಂತ ಹೇಳಿ. ನಾನು ಸುಮಾರು ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡಿದೆ. ಬಹಳ ಆರಂಭದಲ್ಲಿ 86, 87, 89 ಧಾರವಾಡದಲ್ಲಿ ಕೂಡ ನಾನು ಲೆಕ್ಚರಿಂಗ್ ಮಾಡ್ತಿದ್ದೆ. ಸ್ಟೂಡೆಂಟ್ ಲೈಫ್ದಲ್ಲಿ ಕಂಪ್ಯೂಟರ್ ಸೈನ್ಸ್, ಆಫ್ಟರ್ PU ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಾಡೋ ಮುಂದೆ, ಆಮೇಲೆ ಸ್ಟಡೀಸ್ ಕಂಪ್ಯೂಟರ್ ಸೈನ್ಸ್ ಸ್ಟಡೀಸ್ ಆದ್ಮೇಲೆ ನಾನು ಬೆಲ್ಗಾಂ ಹೋದೆ. ಸೊ ಬೆಲ್ಗಾಂ, ಹಾರ್ವರ್ಡ್, ಬೇರೆ ಬೇರೆ ಕಡೆಗೆ, ಇವತ್ತು ಮಹಾರಾಷ್ಟ್ರ, ನಾನು 2 ಸ್ಟೇಟ್ ನಲ್ಲಿ ಲೆಕ್ಚರಿಂಗ್ ಮಾಡಿದೆ. ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಇವಾಗಲೂ ಕೂಡ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಸುಮಾರು ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಜಸ್ಟ್ ಇವಾಗ ಒಂದು PhD ಮುಗಿತಾ ಇದೆ. ನಿಯರ್ಲಿ 60 years old ನಾವು. ಜಸ್ಟ್ ಒಂದು PhD ಮುಗಿತಾ ಇದೆ. ಇನ್ನೊಂದು ಪ್ಲಾನ್ ಇದೆ. ಆಮೇಲೆ ನನ್ನ ಇಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ ಒಂದು 2 ತಿಂಗಳಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ PhD ಮುಗಿಸ್ತಾ ಇದ್ದಾರೆ. ಸ್ಪೆಷಲಿ ಸೈಂಟಿಸ್ಟ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಎಲ್ಲ ಲೆವೆಲ್ ಅಲ್ಲಿ 10th, PUC, BSc, MSc ಎಲ್ಲ ಲೆವೆಲ್ ಅಲ್ಲಿ 100% ಮಾರ್ಕ್ಸ್ ಇವೆ. ವಿದಿನ್ 30, 40, 45 minutes. ನನ್ನ ಲಾಸ್ಟ್ ಟುಗೆದರ್ ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಅಲ್ಲಿ. ಯಾರೆಲ್ಲ ಸೂಪರ್ ಇದ್ದಾರೆ. ತಾವು ಬಹಳ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾನು ಬಹಳಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಲೆಕ್ಚರಿಂಗ್ ಕೊಡ್ತಾ ಇದ್ದೇನೆ. ಎಲ್ಲ ಮೊರಾರ್ಜಿ ಸ್ಕೂಲು, ಚೆನ್ನಮ್ಮ ಸ್ಕೂಲ್ಸು, ರೆಸಿಡೆನ್ಸಿ ಸ್ಕೂಲ್ಸು, ನವೋದಯಗಳಲ್ಲಿ ಬೇರೆ ಬೇರೆ ಕಡೆಗೆ ಬಹಳಷ್ಟು ಕಡೆಗೆ ನನ್ನ ಪ್ರೋಗ್ರಾಮ್ ನಡೀತಾ ಇದ್ದಾವೆ, ಸ್ಕೂಲ್ ಕಾಲೇಜಸ್. ಸೊ ತಮ್ಮ ಈ ವಿಶೇಷವಾದ ಗುರುದೇವ್ ಅಕಾಡೆಮಿ ಧಾರವಾಡ ಇವರ ಅನೇಕ ವರ್ಷಗಳಿಂದ ಬಹಳ ಸ್ಪೆಷಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಎಲ್ಲ ಲೆಕ್ಕದಿಂದ ಅದು ಹೈಸ್ಕೂಲ್ ಲೆವೆಲ್ ಮಕ್ಕಳಿಗಿರ್ಬೋದು, ಕಾಲೇಜ್ ಮಕ್ಕಳಿಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಸಲುವಾಗಿರ್ಬೋದು, ಎಲ್ಲ ಬೇರೆ ಬೇರೆ IAS, KS, UPSC, KPSC ಬೇರೆ ಬೇರೆ ಕೋರ್ಸಸ್ ಅಲ್ಲಿ ಬಹಳಷ್ಟು ಇವರು ಮಕ್ಕಳಿಗೆ ಸ್ಟಡಿ ಕೊಡ್ತಾ ಇದ್ದಾರೆ. ಗುರುದೇವ್ ಅಕಾಡೆಮಿ ಆದ ಮೇಲೆ ಧಾರವಾಡ ಡೆಫಿನೆಟ್ಲಿ ನೆನಪಾಗುತ್ತೆ ನನಗೆ. ಯಾವಾಗಲೂ ನನ್ನ ಹೋದೆಲ್ಲ ನಾನು ಬಹಳಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ಹೇಳ್ತಾ ಇರ್ತೇನೆ, ಬನ್ನಿ ಗುರುದೇವ್ ಅಕಾಡೆಮಿ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಧಾರವಾಡ. ಸಮರ್ ವೆಕೇಶನ್ ಆಗಲಿ, ರೆಗ್ಯುಲರ್ ಆಗಲಿ, ಎಲ್ಲ ಲೆಕ್ಕದಿಂದ ಇವ್ರ ಪ್ರಯತ್ನ ಬಹಳ ದೊಡ್ಡದಿದೆ. ನಾನು ಬಹಳ ಸಮೀಪದಿಂದ ನೋಡಿದ್ದೇನೆ. ಸೊ ಹೀಗಾಗಿ ನಾವು ಇಲ್ಲಿ ಗುರುದೇವ ಅಕಾಡೆಮಿಗೆ ಬಂದಿದ್ದೀವಿ. ಧಾರವಾಡದಿಂದ ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ಊರುಗಳಿಂದ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ರಿ. ಇದೊಂದು 2 ತಿಂಗಳ ಹಬ್ಬ, ವಿಶೇಷ ಹಬ್ಬ ಅಂತ ನಾನು ನೋಡ್ತಾ ಇದ್ದೇನೆ. ಇದರ ಅವಶ್ಯಕತೆ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಂಕುಶ್ ದುರ್ಗಿ. ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ಈ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಮ ಸುಮಾರು 4-5 ವಿಡಿಯೋಸ್ ಬರ್ತಾ ಇದ್ದಾವ. ಇವತ್ತು, ನಾಳೆ, ನಾಡ್ದು 2-3 ದಿನಗಳಲ್ಲಿ ನಿಮ್ಮ ಮನೆ ಈ ವಿಡಿಯೋಸ್ ಅನ್ನ 4-5 ವಿಡಿಯೋ ಬರ್ತಾ ಇದ್ದಾವೆ. ಇದನ್ನೆಲ್ಲ ಶೇರ್ ಮಾಡ್ರಿ. ನಿಮ್ಮ ಮುಂದಿನ ಜೂನಿಯರ್ಸ್, ಸೀನಿಯರ್ಸ್, ನಿಮ್ಮೆಲ್ಲ ಫ್ರೆಂಡ್ಸ್ ಈ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಜಸ್ಟ್ ನಾನು ಅಬೌಟ್ 1 hour ಪ್ಲಸ್ ಆರ್ ಮೋರ್ ನಾನು ನಿಮಗೆ ಇಲ್ಲಿ ಸ್ಟಡಿ ಇಂಪ್ರೂವ್ಮೆಂಟ್ ಗಾಗಿ ಥಿಂಗ್ಸ್ ಕೊಡ್ತೇನೆ. ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಇಲ್ಲಿ ನಾವು ಸಬ್ಜೆಕ್ಟ್ ಮಾಡಲೇಬೇಕು, ಟು ದ ಪಾಯಿಂಟ್. ಮಾರ್ಕ್ಸ್ 100% ಕವರ್ ಮಾಡಲಿಕ್ಕೆ ಅಥವಾ ಮ್ಯಾಕ್ಸಿಮಮ್ ಕವರ್ ಮಾಡಲಿಕ್ಕೆ ನಿಮ್ಮ ಟೆಕ್ಸ್ಟ್ ಮ್ಯಾಟರ್ ಅನ್ನ ನೀವು ಸ್ಟಡಿ ಮಾಡಲೇಬೇಕು. ಜೊತೆಗೆ ಆ ಟೆಕ್ಸ್ಟ್ ಮ್ಯಾಟರ್ಗೆ ಕೆಲವೊಂದು ಸಪೋರ್ಟಿಂಗ್ ಥಿಂಗ್ಸ್ ಇದೆ, ಅವನ್ನ ನಾವು ಕವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮ್ಯಾಥ್ಸ್ ಅಲ್ಲಿ ವೇದಿಕ್ ಮ್ಯಾಥ್ಸ್ ವಿದೌಟ್ ವೇದಿಕ್ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗುವುದಿಲ್ಲ. ಆಗ್ಬೋದು, ಸ್ವಲ್ಪ ಹೆಚ್ಚಿಗೆ ಹೋಗೋಣ. ವೇದಿಕ್ ಆದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಇಲ್ಲಿ ನಿಮ್ಮ ಸಿಲೆಬಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ ನಿಮ್ಮ ಸಿಲೆಬಸ್ಗೆ ಸಪೋರ್ಟಿಂಗ್ ಥಿಂಗ್ಸ್ ಅನ್ನ ಕೊಡ್ತಾ ಇದ್ದೇನೆ. ನನ್ನ ಎಲ್ಲ ಲೆಕ್ಚರ್ಗಳು ನನ್ನ ಯೂಟ್ಯೂಬ್ ನಲ್ಲಿ ನಾನು ಲೆಕ್ಚರ್ದಲ್ಲಿ ನಿಮಗೆ ಸ್ಟಡಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದು ಸಿಗ್ತದೆ. ಮತ್ತು ಬೇಸಿಕ್ ಮ್ಯಾಥ್ಸ್, ಫಾರ್ಮ್ಸ್ ಮ್ಯಾಥ್ಸ್ ಮತ್ತು
ನೀವು ನೆಕ್ಸ್ಟ್ PU ಸೈನ್ಸ್ ಹೋಗ್ರಿ, ಆರ್ಟ್ಸ್ ಹೋಗ್ರಿ, ಕಾಮರ್ಸ್ ಹೋಗ್ರಿ, ಎಲ್ಲರೂ ಹೋಗ್ರಿ, ಈಸಿಯಾಗಿ ಬಾಯಿ ಲೆಕ್ಕ ಮಾಡ್ಲಿಕ್ಕೆ ನಿಮಗೆ ಟೆಕ್ನಿಕ್ ಸಿಗ್ತವೆ ವೇದಿಕ್ ಮ್ಯಾಥ್ಸ್. ಈಗ ಜಸ್ಟ್ ಆಫ್ಟರ್ 1 or 2 minutes or 5 minutes ನಿಮಗೆ ಟೆಕ್ನಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು. ಯಾವ ಲೆಕ್ಕಕ್ಕೆ ನಿಮಗೆ ಬಗ್ಗಿಗಳು ಬರ್ತಾವ ವಿದಿನ್ 2 minutes ಯಾರ್ಯಾರು ವಾಚ್ ಇದೆಯೋ ಟೈಮ್ ನಾನು ಸ್ಟಾರ್ಟ್ ಅಂದ್ರೆ ಸೆಟ್ ಮಾಡಿರುತ್ತೆ. ವಿದಿನ್ 2 minutes ನಿಮಗೆ 100 ವರೆಗೆ ಟೇಬಲ್ಸ್ ಬೈ ಲೆಂಗ್ವೇಜ್ ಬರ್ತಾವ ಅಂತ ನೀವು ಹೇಳಿ. ಇಲ್ಲಿದೆ 2 minutes 100. ಮತ್ತೆ ಇನ್ನೊಂದು ಮಾತು ಹೇಳ್ತೀರಾ, ಜೀವನದಲ್ಲಿ ಬರೀನೇ ಇಲ್ಲ ನೋಡಿ ಎಂತ ಟೆಕ್ನಿಕ್. ದಟ್ಸ್ ವೇದಿಕ್. ನಮ್ಮ ಪೂರ್ವಜರು, ನಮ್ಮೆಲ್ಲರ ಪೂರ್ವಜರು, ಭಾರತೀಯರು, ಮಹಾನ್ ಭಾರತೀಯರು ಸಾವಿರಾರು ವರ್ಷ ಹಿಂದೆ ಮ್ಯಾಥ್ಸ್ ಅನ್ನ ಬಾಯಿಲೆಂದು ಕಲ್ತಿಟ್ಟಿದ್ದಾರೆ. ಆದ್ರೆ ಬ್ಯಾಕ್ ನಾವು ಬಹಳಷ್ಟು ಲೆಸನ್ಸ್ ಅನ್ನ ಮಿಸ್ ಮಾಡ್ಕೋತೀವಿ. ಇಂಥದ್ದನ್ನು ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಆದ್ರೆ ಒಂದನ್ನು ನೆನ್ಪಿಡಿ, ವೇದಿಕ್ ಮ್ಯಾಥ್ಸ್ ನಿಂದ ಇವತ್ತಿನ ನಿಮ್ಮ ಸ್ಕೂಲಿಂಗ್ ಸಿಲೆಬಸ್ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ, ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದೆ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ನಮ್ದೇ ಒಂದು ಫ್ಯಾಮಿಲಿ ಇದೆ, ಲೈಫ್ ಇದೆ, ಎಲ್ಲರೂ ಸ್ಟೇಟ್ ರ್ಯಾಂಕ್ ಕರೀತಾರೆ, 100% ಮಾರ್ಕ್ಸ್ ಆಲ್ ಸಬ್ಜೆಕ್ಟ್. ಬಟ್ ಆದ್ರೆ we fight for knowledge, not for marks and ranks. ಮಾರ್ಕ್ಸ್ ಸರ್ವಸ್ವಲ್ಲ, ರ್ಯಾಂಕ್ಸ್ ಸರ್ವಸ್ವಲ್ಲ. ಬೇಕು ಒಳ್ಳೆಯದು, ಆದರೆ ನಾಲೆಜ್ ಸರ್ವಸ್ವ. ಎಕ್ಸ್ಟ್ರಾರ್ಡಿನರಿ. ಜೀವನದಾಗ ಒಂದು 2 ಮಾರ್ಕ್ಸ್ ಕಡಿಮೆ ಅಂದ್ರೆ ಹೆದರಬೇಡಿ, 5 ಮಾರ್ಕ್ಸ್ ಕಡಿಮೆ ಅಂದ್ರೆ ಹೆದರಬೇಡಿ. ನಿಮ್ಮ ಪ್ರಯತ್ನ ಎಕ್ಸ್ಟ್ರಾರ್ಡಿನರಿ ಇರಬೇಕು. ನೀವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದ್ರ, ಈಗಂತೂ ನಿಮಗೆ ಬಹಳ ಈಸಿ ಇದೆ. ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಜಗತ್ತಾಗ ಅನೇಕ ವಿಶೇಷ ವ್ಯಕ್ತಿಗಳು ಒಂದಿಲ್ಲ ಒಂದು ಕಾಲದ ಒಂದಿಲ್ಲ ಒಂದು ಸ್ಟೇಜ್ ನಲ್ಲಿ ಕಡಿಮೆ ಮಾರ್ಕ್ಸ್ ಹೋದವರಿದ್ದಾರ, ಫೇಲ್ ಆದವರಿದ್ದಾರ, ಒಂದು ಬಿಟ್ಟು 4 ಸಲ ಫೇಲ್ ಆದವರಿದ್ದಾರ. ಇವತ್ತು ನೀವು UPSC, KPSC, IAS, IPS, KS ಎಲ್ಲ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ 4 ಸಲ ಫೇಲ್ ಆದರೂ ಬಟ್ ಇವಾಗ ಟಾಪ್ ರ್ಯಾಂಕ್ ಬಂದಿದೆ. ಇದು ಪ್ರಯತ್ನ. ದಟ್ಸ್ ಹಾರ್ಡ್ ವರ್ಕ್ ವಿತ್ ದ ಸ್ಮಾರ್ಟ್ ವರ್ಕ್. ಎಷ್ಟೋ ಸಲ ಹೇಳ್ತಾರೆ ಬಡ ಮಕ್ಕಳು ತಂದೆ ರೋಡ್ ಮೇಲೆ ನಿಂತು ಏನೋ ಮಾಡ್ತಾ ಇರ್ತಾನೆ, ಜೀವನ ನಡೆಸ್ತಾನೆ, 4 ದುಡ್ಡು ಕಲೆಕ್ಟ್ ಮಾಡಿ, ಅದರ ಮಗ ಅಥವಾ ಮಗಳು IAS ಆದ್ರು ಸುದ್ದಿಗಳು ನೋಡ್ತಾ ಇರ್ತಾರೆ. ಅದರ ಹಿಂದ ಅವರ ಪರಿಶ್ರಮ ಇದೆ, ಅದರ ಹಿಂದ ಅವರ ಟೆಕ್ನಿಕ್ಸ್ ಇವೆ, ಟ್ರಿಕ್ಸ್ ಇವೆ, ಮೆಥಡ್ಸ್ ಇವೆ, ಐಡಿಯಾಸ್ ಇವೆ, ಎಕ್ಸ್ಟ್ರಾರ್ಡಿನರಿ ಟಾರ್ಗೆಟ್ ಇದೆ, ಸೂಪರ್ ಗೋಲ್ಸ್ ಸೆಟ್ ಮಾಡ್ತಾರೆ. ಸೊ ಇದನ್ನು ನೀವು ಮಾಡಿ, ಡೆಫಿನೆಟ್ಲಿ ನೀವು ಮಾಡಿದ್ರೆ ಒಂದು ಸ್ಟೇಜ್ ನೀವು ಗೆದ್ದಿದೆ ಆಲ್ರೆಡಿ. ಸಮರ್ ವೆಕೇಶನ್ ನೀವು ಬಂದಿರಿ ಅಂದ್ಮೇಲೆ ನಿಮ್ಮಲ್ಲಿ ಏನಾದರೂ ಎಕ್ಸ್ಟ್ರಾರ್ಡಿನರಿ ಟಾರ್ಗೆಟ್ ಇದೆ, ಗೋಲ್ ಸೆಟ್ ಮಾಡಿದ್ರಿ, ಆಗ ಹೋಗಿ ನೀವು ಇಲ್ಲಿ ದುಡ್ಡು ಖರ್ಚು ಮಾಡಿ ಬಂದಿರಿ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಯಾವಾಗೋ ಸಿಗ್ತದೆ, ಎಷ್ಟೋ ಸಿಗ್ತದೆ. ಬರೋರು ಕೂಡ ದುಡ್ಡಿಗೆ ವಿಚಾರ ಮಾಡಬೇಡಿ. ಒಂದು ಜೊತೆ ಬಟ್ಟೆ, ವರ್ಷಕ್ಕೆ ಒಂದು ಜೊತೆ ಬಟ್ಟೆ ಕರೆಕ್ಟ್ ಹೋದ್ರೆ ಸಾಕು, ಸಾವಿರಾರು ದುಡ್ಡು ಉಳಿತಾರೆ. ಪ್ರತಿ ವರ್ಷ ಒಂದು ಜೊತೆ ಬಟ್ಟೆ ಕಡಿಮೆ ಮಾಡಿ. ನಿಮ್ಗೆ ಗೊತ್ತು ಮಾತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಹರಕು ಬಟ್ಟೆ ಯೂಸ್ ಮಾಡ್ತಿದ್ರು. ಹರಕು ಬಟ್ಟೆ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಯಾಕೆ ನಾವು ಹಳೆ ಬಟ್ಟೆ ಯೂಸ್ ಮಾಡಬಾರ್ದು? ಮನೆಯಲ್ಲಿ ನನಗನ್ಸುತ್ತೆ ಎಲ್ಲರೂ ಡಜನ್ ಗಟ್ಟಲೆ ಬಟ್ಟೆಗಳ ಸಿಲ್ಲಕ್ಕಿವೆ, ಎಕ್ಸ್ಟ್ರಾ ಇವೆ ಮನೆಯಲ್ಲಿ, ತೆಗೀರಿ ಅವನ್ನೆಲ್ಲ ತೆಗೆದು ಯೂಸ್ ಮಾಡಿ. ಪ್ರತಿ ವರ್ಷ ಜೀವನದಲ್ಲಿ ಒಂದು ಜೊತೆ ಬಟ್ಟೆ ಕಡಿಮೆ, 4 ಜೊತೆ ತೋಟಿದ್ರೆ ವರ್ಷದಲ್ಲಿ ಒಂದು ಜೊತೆ ಕಡಿಮೆ ಮಾಡಿ, ಇಲ್ಲ 3 ಜೊತೆ ತೋಟಿದ್ರು ಒಂದು ಜೊತೆ ಕಡಿಮೆ ಮಾಡಿ, ಹಳೆ ಬಟ್ಟೆ ಯೂಸ್ ಮಾಡಿ. ಮತ್ತ ಶಿಕ್ಷಣಕ್ಕಾಗಿ ದುಡ್ಡು ಖರ್ಚು ಮಾಡ್ರಿ, ಏನೆಲ್ಲ ಥಿಂಗ್ಸ್ ಮಾಡಬಹುದು. ಮತ್ತು ಸಮರ್ ವೆಕೇಶನ್, ನನ್ನ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಸಿಗ್ತದೆ, ಸೂಪರ್ ಬೆನಿಫಿಟ್ಸ್ ಆಫ್ ಸಮರ್ ವೆಕೇಶನ್. ಒಂದು ಸಲ ಮನೆಗೆ ಹೋದಾಗ ನೋಡಿ. ನಾನು ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾ ಇದ್ದೇನೆ, ಪೇರೆಂಟ್ಸ್ ಇನ್ಸ್ಪೈರ್ ಮಾಡ್ತಾ ಇದ್ದೇನೆ.
ವರ್ಷೆಲ್ಲ ಸ್ಟಡಿ ಮಾಡಿ ಒಂದು ಕ್ಷಣ ಇರಬಾರ್ದು. ಯಾಕಂದ್ರೆ ನಿಮ್ಮ ಸಿಲೆಬಸ್ ವಾಸ್ಟ್ ಇದೆ, ಅಷ್ಟು ಈಸಿ ಇಲ್ಲ. ಸಿಲೆಬಸ್ ಅನ್ಕೊಂಡಂಗೆ ಇಷ್ಟು ಈಸಿ ಇಲ್ಲ. ನಮ್ಮ ಶಿಕ್ಷಕರು ಈ ಸಮರ್ ವೆಕೇಶನ್ ಕ್ಯಾಂಪ್ಸ್ ದವರಾಗ್ಲಿ, ಕೋಚಿಂಗ್ ದವರಾಗ್ಲಿ, ಕ್ಲಾಸಸ್ ದವರಾಗ್ಲಿ, ಸ್ಕೂಲ್ ಟೀಚರ್ಸ್ ಆಗ್ಲಿ ರಾತ್ರಿ ಹಗಲ ಕಷ್ಟಪಟ್ಟು ಸಿಲೆಬಸ್ ಕೊಡ್ತಾ ಇದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಪ್ರಯತ್ನ ಎಕ್ಸ್ಟ್ರಾರ್ಡಿನರಿ ಇರಬೇಕು. ಆಗ ಹೋಗಿ ನಿಮ್ಮ ಸಮರ್ ವೆಕೇಶನ್ ಸಕ್ಸಸ್ಫುಲ್ ಆಗ್ತದೆ. ವರ್ಷೆಲ್ಲ ಸ್ಯಾಟರ್ಡೇ, ಸಂಡೇಸ್, ಹಾಲಿಡೇಸ್, ಲೋಕಲ್ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್, ಗ್ಯಾಪ್ ಡೇಸ್, ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಹಾಲಿಡೇಸ್ ವರ್ಷೆಲ್ಲ ನಿಮಗೆ ಸಿಗ್ತವೆ. ನಾನು ನಿಮಗೆ ಲೆಕ್ಕ ಹೇಳ್ತೇನೆ. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಅನ್ಕೊತಾರೆ, ನಾನು ಇನ್ನೂ ಒಂದು ವರ್ಷದ ಬೇಕಾದ ಸ್ಟಡಿ ಮಾಡ್ತೇನೆ ಅಂತ ಹೇಳಿ. ಕೆಲವೊಂದು ಸ್ಟೂಡೆಂಟ್ಸ್ ಓವರ್ ಕಾನ್ಫಿಡೆಂಟ್ ಇರ್ತಾರೆ. ದಯವಿಟ್ಟು ಓವರ್ ಕಾನ್ಫಿಡೆನ್ಸ್ ದಲ್ಲಿ ಹೋಗಬೇಡಿ. ಈಗ ನೋಡಿ, ನಿಮ್ಮ ಫ್ರೆಂಡ್ಸ್ ನನಗೆ ಬಹಳ ಕೆಟ್ಟ ಅನಿಸ್ತದ. ಒಂದು 10th ಅಂತ ಎಕ್ಸ್ಟ್ರಾರ್ಡಿನರಿ ಜೀವನದಲ್ಲಿ ಒಂದು ಸ್ಪೆಷಲ್ ಸ್ಟೆಪ್, ಫಸ್ಟ್ ಸ್ಟೆಪ್. ಇಂಥ ಸ್ಟೆಪ್ ಒಂದು 10% ಮಕ್ಕಳು ಸಮರ್ ವೆಕೇಶನ್ ಪ್ಲಾನ್ ಮಾಡೋದಿಲ್ಲ. ನಿಮ್ಗೆ ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ. more than 43-4 years back, ನಾನು 10th ಇಂದ 42-43 years back, ಅವತ್ತು ಇಡೀ ಸಮರ್ ವೆಕೇಶನ್ ನಾನು ಸ್ಟಡಿ ಮಾಡಿದೆ. ಅವತ್ತು ಆದ್ರೆ ಹೀಗೆ ಕೋಚಿಂಗ್ಸ್ ಯಾವುದು ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಸೆಲ್ಫ್ ಸ್ಟಡಿ ಮಾಡಿದೆ 2 ತಿಂಗಳ. ಆದ್ರೆ ಕಷ್ಟ ಆಗ್ತಿತ್ತು, ತೊಂದರೆ ಆಗ್ತಿತ್ತು. ಯಾಕಂದ್ರೆ ಲೆಕ್ಕಗಳನ್ನ ನಾವೇ ಬಿಡಿಸಿ ಸ್ಟೆಪ್ ಬೈ ಸ್ಟೆಪ್ ಹೋಗುದು ದೊಡ್ಡ ಕಷ್ಟ. ತಮಗೆಲ್ಲ ಗೊತ್ತದು. ಕೆಲವೊಂದು ಬರ್ತಾವ, ಕೆಲವೊಂದು ಬರುವುದಿಲ್ಲ, ಬಹಳ ಕಷ್ಟ ಆಗ್ತದೆ. ಆಮೇಲೆ ಕ್ವಶನ್ ಆನ್ಸರ್ ತೊಂದರೆ ಆಗ್ತದ. ಇವತ್ತು ನಿಮ್ಮ ಲೈಫ್ ಎಷ್ಟದ ಅಂದ್ರೆ 100 ಡೇಸ್ ದಲ್ಲಿ ಮಾಡಿದ ಕೆಲಸ 10 ದಿನಗಳಲ್ಲಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ 10 ದಿನಗಳ ಬಹಳ ಒತ್ತಾಯ ಆಗ್ತದೆ. ಆಗ್ಲಿ ಬಹಳ ಸ್ವಲ್ಪ ಆಗ್ತದ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಅಕ್ಕಪಕ್ಕದವರು, ಊರದವರು, ಸ್ಕೂಲ್ದವರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಷ್ಟೋ ಸ್ಟೂಡೆಂಟ್ ಸೀರಿಯಸ್ಲಿ ತಗೊಳ್ಳೋದಿಲ್ಲ. ಅಲ್ಲಿ ಸುಮ್ಮನೆ ಅಡ್ಡಾಡ್ತಿರ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ ಬಿಡಿ ಅಂತ ಹೇಳ್ತಾರೆ. ಆದ್ರೆ ಸೆಲ್ಫ್ ಸ್ಟಡಿ ಅಷ್ಟು ಈಸಿ ಆಗೋದಿಲ್ಲ. ನಿಮ್ಗೊಂದು ಲೆಕ್ಕ ಹೇಳ್ತೀನಿ ನಾನು. ವರ್ಷದಲ್ಲಿ 6 ತಿಂಗಳು ಸ್ಟೂಡೆಂಟ್ಸ್ ಸ್ಟಡಿ ಮಾಡೋದಿಲ್ಲ. 6 ತಿಂಗಳು ಅಬೌಟ್. ಮತ್ತೆ ನನ್ನ ಸ್ಟ್ರಿಕ್ಟ್ ಲೆಕ್ಕ ಕೇಳಿದ್ರೆ 8 ತಿಂಗಳು ಮಕ್ಕಳು ಸ್ಟಡಿ ಮಾಡೋದಿಲ್ಲ. 8 ತಿಂಗಳು ನನ್ನ ಸ್ಟ್ರಿಕ್ಟ್ ಲೆಕ್ಕ ಕೇಳಿದ್ರೆ. ಅದಕ್ಕೂ ನಾನು ಡಿಟೇಲ್ ವಿಡಿಯೋ ಯೂಸ್ ಮಾಡಿದ್ದೇನೆ. ಬಟ್ ಇಲ್ಲಿ ಶಾರ್ಟ್ ದಲ್ಲಿ ಹೇಳ್ತೇನೆ ನಿಮಗೆ. ಶಾರ್ಟ್ ದಲ್ಲಿ ಅದನ್ನ ಯೂಟ್ಯೂಬ್ ಅಲ್ಲಿ ಡಿಟೇಲ್ ನೋಡಬಹುದು. ಬಹಳಷ್ಟು ರೀಸನ್ಸ್ ಇದೆ. ಆ ರೀಸನ್ಸ್ ಸ್ಟಡಿ ಮಾಡಿ, ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಈಸಿ ಆಗ್ತದ. ಅದ್ರ ರೀಸನ್ಸ್ ಸ್ಟಡಿ ಮಾಡ್ಬೇಕು ಯಾವಾಗ್ಲೂ. ಬನ್ನಿ, ಇಲ್ಲೊಂದು ಲೆಕ್ಕ ಹೇಳ್ತಾ ಇದ್ದೆ ನಾನು. ಆ ಲೆಕ್ಕ ನಿಮಗೆ ಅಂತ ಹೇಳಿ ಹೇಳ್ಕೋಬೇಡಿ. ನಾನು ಸಮರ್ ವೆಕೇಶನ್ ಸ್ಟಡಿ ಮಾಡೋದಿಲ್ಲ, ಸ್ಯಾಟರ್ಡೇ ಸಂಡೇ ಸ್ಟಡಿ ಮಾಡೋದಿಲ್ಲ, ಇಂಥ ಸ್ಟೂಡೆಂಟ್ಸ್ ಗೆ ನಾನು ಹೇಳುದು. ಬಹಳ ಲೈಟ್ ಆಗಿ ಸ್ಟಡಿ ಬಗ್ಗೆ ವಿಚಾರ ಮಾಡುವಂತ ಸ್ಟೂಡೆಂಟ್ಸ್ ಗೆ ಹೇಳುದು. ಉದಾಹರಣೆಗೆ, ಒಂದು ವರ್ಷದಲ್ಲಿ 2 ತಿಂಗಳ ಸಮರ್ ವೆಕೇಶನ್ ಖಾಲಿ ಹೋಗ್ತದೆ. 1 ತಿಂಗಳ ದಸರಾ ದೀಪಾವಳಿ ಖಾಲಿ ಹೋಗ್ತದ. ಎಷ್ಟಾದ್ರೂ ಒಟ್ಟಿಗೆ 3 ತಿಂಗಳು ಖಾಲಿ ಹೋಗೋದು. ನಿಮಗೆ ಅಪ್ಲೈ ಆಗೋದಿಲ್ಲ, ನೀವು ಸಮರ್ ವೆಕೇಶನ್ ಬಂದಿದೆ ಆಲ್ರೆಡಿ, ನೋ ಪ್ರಾಬ್ಲಮ್. ಅಥವಾ ನಿಮ್ಮ ಸಮರ್ ವೆಕೇಶನ್ ಮಾಡೋರು ಯಾರಿಗೂ ಇಲ್ಲ. 3 ತಿಂಗಳು ಖಾಲಿ ಹೋದರೆ. ಇನ್ನ ಸಂಡೇ ಅದ, ಸ್ಯಾಟರ್ಡೇ ಹಾಫ್ ಅದ, ನಾನು ಹಾಫ್ ಸ್ಕೂಲ್ ಮಾಡೀನಿ, ಬೆಳಪ್ಪ ಹಾಫ್ ಎದಕ್ಕೆ ಸ್ಟಡಿ ಮಾಡೋದು, ಅದೆಲ್ಲ ಸ್ಟಡಿ ಮಾಡೀನಿ ಅಂತ ಹೇಳಿ ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಎಷ್ಟೋ ಮಕ್ಕಳು ಸ್ಟಡಿನ ಮಾಡೋದಿಲ್ಲ. ಸಂಡೇ ಹೋಗೇ ಬಿಡ್ತಾರೆ. ಇನ್ನು ಸ್ಟಡಿ ಮಾಡೋದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ.
ಅದು ಬೇರೆ. ಸ್ಟಡಿ ಮಾಡಲಾರದ ಬಗ್ಗೆ ಹೇಳುದು. ಸಂಡೇ ಒಟ್ಟಿಗೆ ವರ್ಷದಲ್ಲಿ 52 ಸಂಡೇ ಬರ್ತವೆ. ಆ 52 ಈ ಸಮರ್ ವೆಕೇಶನ್ 8, ದಸರಾ ದೀಪಾವಳಿ ವೆಕೇಶನ್ 4, 12 ಬೇರೆ. ಎಷ್ಟು ಸಂಡೇ ಉಳಿದ್ರಿ? 40 ಸಂಡೇ ಉಳಿದು. ಇನ್ನು ಇದೇ ರೀತಿ ಸ್ಯಾಟರ್ಡೇ ಅವು ಒಂದು 12 ಬಿಟ್ರೆ 52 ಸ್ಯಾಟರ್ಡೇಗಳು ವರ್ಷದಲ್ಲಿ ಅವು 40 ಹಾಫ್ ಸ್ಯಾಟರ್ಡೇ ಉಳಿತವೆ. ಹಾಫ್ ನೀವು ಸ್ಕೂಲ್ ಮಾಡಿದ್ರೆ ಅಂತ ಹೇಳ್ಕೊಳ್ಳೋಣ. ಇನ್ನು 40 ಹಾಫ್ ಸ್ಯಾಟರ್ಡೇ 40 ಡೇಸ್. ಎರಡು ಕೂಡಿ ಎಷ್ಟದು? 60. ತಿಂಗಳಲ್ಲಿ ಕನ್ವರ್ಟ್ ಮಾಡಿದರೆ 2 ತಿಂಗಳು. ಆಲ್ರೆಡಿ ಎಷ್ಟು ತಿಂಗಳು ಖಾಲಿ ಹೋಗ್ಯಾವ? 3. ಇವು 2, 5 ತಿಂಗಳು ಖಾಲಿ ಹೋದರೆ 5 ತಿಂಗಳು. ಲೈಟ್ ಆಗಿ ಹೋಗಬಾರ್ದು. ದಯವಿಟ್ಟು ನೀವು ಬಹಳ ಸೀರಿಯಸ್ಲಿ ಇದನ್ನ ನೋಟ್ ಮಾಡ್ಬೇಕು. ಇದನ್ನ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಇದನ್ನು ಯಾರಿಗೆಲ್ಲ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳಿ. ಎಕ್ಸ್ಟ್ರಾರ್ಡಿನರಿ ರ್ಯಾಂಕರ್ ಆಗ್ಲಿಕ್ಕೆ ಇದರಲ್ಲಿ ಗುಟ್ಟಿದೆ. ಕೊನೆ ನಿಮ್ಗೆ ಹೇಳ್ತಾರೆ ನೀವು ಸೂಪರ್ ವೇಕರ್ ಆಗ್ಲಿಕ್ಕೆ ಏನಿದೆ ಗುಟ್ಟಿ ಅದನ್ನ ಹೇಳ್ತಾ ಇದ್ದೆ ನಾನು. ಸುಮ್ಮನೆ ಲೆಕ್ಕ ಹೇಳ್ತಾ ಇಲ್ಲ. ಇದರಲ್ಲಿ ಒಂದು ಗುಟ್ಟಿದೆ. ಲೆಕ್ಕ ನೆನ್ಬೇಡಿ. ಎಷ್ಟು ತಿಂಗಳದು? 5 ತಿಂಗಳದು. ಇನ್ನ ವರ್ಷ ಎಲ್ಲ ಗೌರ್ಮೆಂಟ್ ಹಾಲಿಡೇಸ್, ಲೋಕಲ್ ಹಾಲಿಡೇಸ್, ಮತ್ತೆ ಹಾಲಿಡೇಸ್ ಬರ್ತವೆ. ಒಂದು ತಿಂಗಳು ಹೇಳಿದವ್ರು ಎಲ್ಲಾ ಸೇರಿ ಒಂದು ತಿಂಗಳು ಹೇಳಿದ್ರು. ಎಷ್ಟಾದ್ರಿ? 6 ತಿಂಗಳಾದ್ರು. ಇದು ಸರ್ವೇ ಸಾಮಾನ್ಯ ಲೆಕ್ಕ, ಬಹಳ ಸಾಮಾನ್ಯ ಲೆಕ್ಕ. 6 ತಿಂಗಳ 90% ಸ್ಟೂಡೆಂಟ್ಸ್ ಸ್ಟಡಿ ಮಾಡೋದಿಲ್ಲ. ಇದು ಪ್ರಾಬ್ಲಮ್ ಇದೆ. ಇನ್ನ ನನ್ನ ಇನ್ನೂ ಎಕ್ಸ್ಟ್ರಾರ್ಡಿನರಿ ಕೇಳಿದ್ರೆ ಇನ್ನೂ 2 ತಿಂಗಳು ಹೋಗ್ತಾವ. ಇರಲಿ 6 ತಿಂಗಳಂತ ಹೇಳ್ಕೊಂಡು ಇನ್ನು 6 ತಿಂಗಳಲ್ಲಿ ನಾವು ಎಷ್ಟು ಸೀರಿಯಸ್ಲಿ ಸ್ಟಡಿ ಮಾಡ್ತೀವಿ ನಮ್ಮ ಲೆಕ್ಕ ಮಾಡ್ತದೆ. ಅದಕ್ಕೆ ಈ ದೋಷಗಳು ಇರುವುದರಿಂದ, ಈ ಸಮಸ್ಯೆಗಳು ಇರುವುದರಿಂದ ನಮ್ಮ ಸ್ಟಡಿ ಹಾಳಾಗ್ತದ. ಮೊದಲು ಈ ಸಮಸ್ಯೆಯನ್ನ ದೂರ ಮಾಡ್ಲಿಕ್ಕೆ ಸಿಂಪಲ್ ಥಿಂಗ್ ಇದೆ. ನೀವು ಆಲ್ರೆಡಿ ಒಂದು ಸ್ಟೇಜ್ ಮಾಡಿರಿ. ಯಾವ್ದನ್ನ ಮಾಡಿದ್ರಿ? ಸಮರ್ ವೆಕೇಶನ್ ಅನ್ನ 2 ತಿಂಗಳ ಎಕ್ಸ್ಟ್ರಾರ್ಡಿನರಿ ಯೂಸ್ ಮಾಡ್ತಾ ಇದ್ದೀರಿ. ಅದು ಇಲ್ಲಿ ಬಂದು ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಬಂದು ಮಾಡ್ತಾ ಇದ್ದೀರಿ. ಇದು ನಿಮಗೆ ಇನ್ನೂ ಪ್ಲಸ್ 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 ಕೊಡ್ತದ. ಅದಕ್ಕೂ ಒಂದು ಲೆಕ್ಕಿದೆ. ಏನಿದೆ ಲೆಕ್ಕ? ಒಬ್ಬ ಒಳ್ಳೆ ಅಕಾಡೆಮಿಕ್ ಟೀಚರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಒಬ್ಬರ ಟೀಚರ್ ನಿಮಗೆ 1 ಗಂಟೆ ಕಲಿಸೋದು ಮತ್ತು ಸ್ಟೂಡೆಂಟ್ಸ್ ಯಾರದೇ ಸಹಾಯ ಇಲ್ಲದೆ ಸೆಲ್ಫ್ ಸ್ಟಡಿ ಮಾಡುದು 10 ಗಂಟೆ ಆದ್ರೂ ಸಮ ಆಗುದಿಲ್ಲ. ಒಬ್ಬ ಎಕ್ಸ್ಪೀರಿಯನ್ಸ್ ಟೀಚರ್ 1 ಗಂಟೆ ಹೇಳಿದ್ದನ್ನ ವಿದೌಟ್ ಎನಿ ಹೆಲ್ಪ್ ನಾನು ಮಾಡ್ತೀನಪ್ಪ, ನನ್ನಷ್ಟನ್ನು ಟ್ರೈ ಮಾಡ್ತೀನಿ ಅನ್ನುವಂತ 10 ಗಂಟೆ ಟ್ರೈ ಮಾಡಿದ್ರು ಕವರ್ ಆಗುದಿಲ್ಲ. ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಕೆಲವು ಮಕ್ಕಳಿಗೆ ಆಗ್ಬೋದು. ಸೊ ಅದಕ್ಕೆ ಸಮರ್ ವೆಕೇಶನ್ ಮಾಡಬೇಕು. ದಯವಿಟ್ಟು ಈ ಮಾಹಿತಿಯನ್ನ ನಿಮ್ಮ ಸೀನಿಯರ್, ಜೂನಿಯರ್, ಫ್ರೆಂಡ್ಸ್, ರಿಲೇಟಿವ್ಸ್, ಎಲ್ಲ ಟೀಚರ್, ಸ್ಟೂಡೆಂಟ್ಸ್ ಯಾರಿಗೆಲ್ಲ ಈ ಮಾಹಿತಿ ಕೊಡಿ. ಅದಕ್ಕೆ ಸಮರ್ ವೆಕೇಶನ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ಎಲ್ಲರಿಗೂ ಇನ್ಸ್ಪೈರ್ ಮಾಡಿ. ನನ್ನ ವತಿಯಿಂದ ನಾನು ಇನ್ಸ್ಪೈರ್ ಮಾಡ್ತಾ ಇದ್ದೇನೆ. ನಾನು ವಿಡಿಯೋಸ್ ಮಾಡಿದ್ದೇನೆ. ಮಕ್ಕಳಿಗೆ ಏನು ಲಾಭ ಆಗಬೇಕು. ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆಯಾ? ಬನ್ನಿ ಅಂದಾಗಿನ್ನ ನಾವ ಒಂದು ಸಮಸ್ಯೆ ಯಾವ ಪ್ರಮಾಣದಲ್ಲಿ ಇರ್ತದೆ, ಯಾವ ಪ್ರಮಾಣದಲ್ಲಿ ನಾವು ತೆಗೆದು ಹಾಕಬೇಕು, ಡೇಸ್ ಅನ್ನ ಯೂಸ್ ಮಾಡ್ಕೊಂಡು ಅನ್ನೋದು ಒಂದು ನಾನು ಇಂಪಾರ್ಟೆನ್ಸ್ ಆಫ್ ಸಮರ್ ವೆಕೇಶನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಮತ್ತು ವೇಸ್ಟ್ ಡೇಸ್ ಅನ್ನ
ರೂಪದಲ್ಲಿ ರೂಪಾಂತರ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದೇನೆ. ಇದರ ಲಾಭ ನನ್ನ ಸ್ವಂತಕ್ಕಾಗಿದೆ, ನನ್ನ ಎಲ್ಲ ಸ್ಟೂಡೆಂಟ್ಸ್ ಆಗಿದೆ, ಲ್ಯಾಕ್ಸ್ ಟುಗೆದರ್ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಸ್ಟೂಡೆಂಟ್ಸ್ಗೆ ಮತ್ತು ನನ್ನ ಮಕ್ಕಳಿಗೆ. ಇವಾಗ ನನ್ನ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ 2-3 ತಿಂಗಳ ನಂತರದಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಈಗ ಇನ್ನೊಂದು ಸಾಫ್ಟ್ವೇರ್ ಎಲ್ಲವೂ ಸ್ಟೇಟ್. ಸೊ ನೀವು ಎಲ್ಲರೂ ಸೂಪರ್ ಆಗ್ತೀರಿ. ಕೊನೆಗೆ ನನ್ನೊಂದು ಸ್ಲೋಗನ್ ಅನ್ನ ನೆನಪಿಡಿ. ಒಂದು ಸ್ಲೋಗನ್ ಅನ್ನ ನನ್ನ ಸ್ಲೋಗನ್ ಇದೆ, ನೋ ಬಿಲ್ಡಿಂಗ್ ಇಸ್ ಎ ಡಲ್ ಅಂಡ್ ನೋ ಸಬ್ಜೆಕ್ಟ್ ಇಸ್ ಎ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಅಂಡ್ ಐಡಿಯಾಸ್. ಯಾರು ಡಲ್ ಇರುವುದಿಲ್ಲ, ಯಾವುದೇ ವ್ಯಕ್ತಿ ಇರುವುದಿಲ್ಲ. ಇನ್ನ ಅಪವಾದಗಳು ಇರ್ತವೆ, ಅದಕ್ಕೆ ಬಿಡಿ, ಅಪವಾದಗಳನ್ನ ನಾರ್ಮಲ್ ಆಗಿ ಇಟ್ಕೋಬಾರ್ದು ನಾವು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ತಲೆಯಲ್ಲಿ ಒಂದು ಮಾತನ್ನು ಇಟ್ಕೊಳ್ಳಿ, ಸ್ವಂತಕ್ಕೆ ಕಡಿಮೆ ತಿಳ್ಕೋಬೇಡಿ, ಮಧ್ಯಮ ತಿಳ್ಕೋಬೇಡಿ, ಡಲ್ ತಿಳ್ಕೋಬೇಡಿ. ಇದನ್ನ ಮೊದಲು ತಲೆಯಲ್ಲಿ ಫಿಟ್ ಆಗಲಿ ನಿಮಗೆ. ನಾನು ಸೂಪರ್ ರ್ಯಾಂಕರ್ ಇದ್ದೇನೆ, ಡೆಫಿನೆಟ್ಲಿ ನಾನು ಸೂಪರ್ ರ್ಯಾಂಕರ್ ಇದ್ದೇನೆ, ಬಟ್ I must follow extraordinary things. If you follow extraordinary things, means you have to use the summer vacation, whole year, Saturdays, Sundays, holidays, gap days, any form of days which are in the form of holiday. Those all should be used perfectly. ಎಲ್ಲಿ ಒಂದೇ ಗಂಟೆ ಮಾಡಿದ್ರೆ ಅಂತಲ್ಲ, ಇಂಥ ಡೇಸ್ ಸಿಕ್ಕಾಗ 15 ಗಂಟೆ ಸ್ಟಡಿ ಮಾಡಿ, ಪ್ರತಿ ಗಂಟೆಗೆ ಗ್ಯಾಪ್ ಕೊಡ್ತಾ 15 ಗಂಟೆ ಸ್ಟಡಿ ಮಾಡಿ, ನೀವು ಸೂಪರ್ ರ್ಯಾಂಕರ್ ಆಗ್ತೀರಾ. ಜಸ್ಟ್ ಆಫ್ಟರ್ ಡಿಗ್ರಿ ಬನ್ನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, IAS KS ಸೂಪರ್. 21-22 ವಯಸ್ಸಿನಲ್ಲಿ ಸೀದಾ IAS KS ಆಗ್ಲಿಕ್ಕೆ ಆಗ್ತದ? ಯಾವ ಬೇಕಾದ ಆಫೀಸರ್ಸ್ ಹಾಕೋದು, ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ನಿಮಗೆ. ಗುರುದೇವ ಅಕಾಡೆಮಿ ಎಲ್ಲ ವ್ಯಕ್ತಿಯಿಂದ ಜೊತೆಗೆ ನೀವು ಮುಂದೆ ಹೋಗಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ಟಡಿ ಮಾಡಿ. ಸೈಂಟಿಸ್ಟ್ 25, 26, 24 ವಯಸ್ಸಿನಲ್ಲಿ ಸೀದಾ ಸೈಂಟಿಸ್ಟ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಲಕ್ಷಗಟ್ಟಲೆ ನಿಮಗೆ ಪೇಮೆಂಟ್ಸ್ ಇರ್ತವೆ, ತಿಂಗಳ ಎಲ್ಲ ಫೆಸಿಲಿಟೀಸ್ ಇರ್ತವೆ. ಸೊ ಈ ಥಿಂಗ್ಸ್ ಅನ್ನ ಮಾಡಿ, ಈಗ ನಿಮ್ಮ ಈ ದಾರಿ, ಈ ವೆಕೇಶನ್ ಇದನ್ನೆಲ್ಲ ಕೊಡುತ್ತೆ, ವರ್ಷ ಎಲ್ಲ ಸ್ಟಡಿ ನಿಮಗೆ ಕೊಡುತ್ತೆ. ನಿಮ್ಮ ಟೀಚರ್ಸ್, ಇಲ್ಲಿ ಟೀಚರ್ಸ್, ನಿಮ್ಮ ಸ್ಕೂಲ್ ಟೀಚರ್ಸ್ ನಿಮಗೆ ಲೆಸನ್ಸ್ ಕೊಡ್ತಾರೆ. ನಾನು ಸ್ಟಡಿ ಸಪೋರ್ಟಿಂಗ್ ಥಿಂಗ್ಸ್ ಕೊಡ್ತಾ ಇದ್ದೇನೆ, ನಾನು ಯೂಟ್ಯೂಬ್ ದಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದು ನೀವು 4-5 ವಿಡಿಯೋಸ್ ಕೊಡ್ತಾ ಇದ್ದೇವೆ, ಇವನ್ನೆಲ್ಲ ಶೇರ್ ಮಾಡಿ. ನೀವು ಮನೆಗೆ ಹೋದಾಗ ನಿಮ್ಮ ಬ್ರದರ್ ಸಿಸ್ಟರ್ ಹೇಳ್ರಿ, ನಾಳೆ ರೆಡಿ ಆಗ್ತಾ ವಿಡಿಯೋ 4 ಇವನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲ ರಿಲೇಟಿವ್ಸ್ ಯಾರೆಲ್ಲ ಶೇರ್ ಮಾಡ್ಲಿಕ್ಕೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಕೇಳ್ರಿ. ಕಮಾನ್, ಈಗ ಒಂದೊಂದು ಥಿಂಗ್ಸ್ ನೋಡೋಣ. ಇಲ್ಲಿ ಜಸ್ಟ್ ನಾನು ಪ್ರಥಮ ವೇದಿಕ್ ಮ್ಯಾಥ್ಸ್ ಓದ್ತಾ ಇದ್ದೇನೆ. ಸರ್ ಇಲ್ಲಿ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ವಿಡಿಯೋ